ನಮಸ್ತೆ ವೀಕ್ಷಕರೇ, ಮಾಯಾ ಲೋಕರಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ವೀಕ್ಷಕರೇ, ಪಂಚರಾಜ್ಯಗಳಿಗೆ ಸಂಬಂಧಪಟ್ಟ ಹಾಗೆ ದಿನಾಂಕಗಳು ಘೋಷಣೆಯಾಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಚುನಾವಣೆಗಳು ಕೂಡ ಆಗುತ್ತೆ ಅನ್ನುವಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಫಲಿತಾಂಶ ಮೇ 4ರಂದಿದೆ ಅನ್ನುವಂಥದ್ದು. ಬಟ್ ಚುನಾವಣೆಗಳು ನಡೆಯುವುದಕ್ಕಿಂತ ಮುಂಚೆ ಕೆಲವು ಆರ್ಗನೈಸೇಷನ್ಸ್ ತಮ್ಮದೇ ಆಗಿರ್ತಕ್ಕಂತಹ ಒಂದು ಪ್ರಿಡಿಕ್ಷನನ್ನು ಕೊಡ್ತಾ ಹೋಗ್ತಾ ಇದೆ ಅನ್ನುವಂಥದ್ದು. ಅದರಲ್ಲೂ ಕೂಡ ಅಸ್ಸಾಂ, ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟಾಗೆ ಒಂದು ಚುನಾವಣಾ ಪೂರ್ವ ಸಮೀಕ್ಷೆಗಳು ಹೊರಬೀಳ್ತಾ ಇದೆ. ಅದರಲ್ಲೂ ಕೂಡ News18 ಸರ್ವೆಯ ಒಂದು ಅಂಕಿಅಂಶಗಳನ್ನು ನೋಡಿದಾಗ ಅತಿ ದೊಡ್ಡ ಆಘಾತ ಕಾಣಸಿಗ್ತಾ ಇದೆ ಅನ್ನುವಂಥದ್ದು BJP ಮತ್ತು TMC ಮತ್ತು DMKಗೆ ಅನ್ನುವಂಥದ್ದು. ಮೊದಲನೇದಾಗಿ ಮೊಟ್ಟ ಮೊದಲ ಒಂದು ರಾಜ್ಯವನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಅಸ್ಸಾಂಗೆ ಸಂಬಂಧಪಟ್ಟ ಹಾಗೆ ಅಸ್ಸಾಂನಲ್ಲಿ ಯಾವ ರೀತಿಯಾದಂಥ ಅಂಕಿಅಂಶಗಳನ್ನು ಕೊಡ್ತಾ ಇದೆ, ಯಾವ ಪಕ್ಷಕ್ಕೆ ಅತಿ ದೊಡ್ಡ ಎಡ್ಜನ್ನು ಕೊಡ್ತಾ ಇದೆ News18 ಸರ್ವೆ ಅನ್ನುವಂಥದ್ದು. ಅಸ್ಸಾಂಗೆ ಸಂಬಂಧಪಟ್ಟ ಹಾಗೆ News18 ಸರ್ವೆ ಕೊಡ್ತಾ ಇದೆ BJP ಅತಿ ದೊಡ್ಡ ಪಾಲುದಾರಿಕೆ ಆಗ್ತಾ ಇದೆ. ಈ ಮುಖಾಂತರ 80ರಿಂದ 90% ಸ್ಥಾನಗಳನ್ನು ಪಡ್ಕೊಳ್ತಾ ಇದೆ. 80ರಿಂದ 90 ಸ್ಥಾನಗಳ ಗಳಿಕೆ ಆಗುತ್ತೆ BJPಗೆ ಅನ್ನುವಂಥದ್ದು. ಈ ಮುಖಾಂತರ 48% ಮತಗಳನ್ನು ಗಳಿಸ್ತಾ ಇದೆ ಅನ್ನುವಂಥದ್ದು. ಇನ್ನು ಕಾಂಗ್ರೆಸ್ ಕೇವಲ 29ರಿಂದ 39 ಸ್ಥಾನಗಳನ್ನು ಗಳಿಸುತ್ತೆ. ಈ ಮುಖಾಂತರ ಮತ್ತೊಮ್ಮೆ ಪ್ರತಿಪಕ್ಷದ ಸ್ಥಾನದಲ್ಲಿ ಕೂರಲಿಕ್ಕೆ ಸಜ್ಜಾಗ್ತಿದೆ ಅನ್ನುವಂತಹ ಅಂಕಿ ಅಂಶವನ್ನು News18 ಸರ್ವೆ ಕೊಡ್ತಾ ಇದೆ. ಮತ್ತು ವೋಟ್ ಶೇರನ್ನು ಗಮನಿಸಿದಾಗ ಸ್ನೇಹಿತರೆ, BJP ಮತ್ತು ಕಾಂಗ್ರೆಸ್ನ ನಡುವೆ ಬರೋಬ್ಬರಿ 10%ಗಳ ಡಿಫ್ರೆನ್ಸನ್ನು ತೋರಿಸ್ತಾ ಇದೆ ಈ ಒಂದು News18 ಸರ್ವೆ ಅನ್ನುವಂಥದ್ದು. ಈ ಮುಖಾಂತರ BJP 89 ಸ್ಥಾನಗಳಿಗೆ ಸ್ಪರ್ಧೆಯನ್ನು ಒಡ್ಡಿದೆ. ಮೈತ್ರಿಕೂಟದೊಂದಿಗೆ ಇನ್ಮಿಕ್ಕಿರುವಂತಹ ಸ್ಥಾನಗಳನ್ನು ಮೈತ್ರಿಕೂಟಕ್ಕೆ ಬಿಟ್ಟುಕೊಟ್ಟಿದೆ ಅನ್ನುವಂಥದ್ದು. ಅಲ್ಲಿ 126 ಸದಸ್ಯ ಬಲವನ್ನು ಹೊಂದಿರುವಂಥ ಅಸ್ಸಾಂಗೆ ಅಧಿಕಾರ ನಡೆಸಬೇಕು ಅಂತಂದರೆ 56 MLAಗಳನ್ನು ಗೆಲ್ಲಿಸ್ಕೊಂಡು ಬರಬೇಕಾಗುತ್ತೆ. ಸೊ BJP ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಕಾಣಿಸಿಗ್ತಾ ಇದೆ ಅನ್ನುವಂಥದ್ದು ಅಸ್ಸಾಂನ ನೋಡಿದಾಗ ನಮಗೆ ತಿಳಿತಾ ಹೋಗುತ್ತೆ ಸ್ನೇಹಿತರೆ. ಇದು News18 ಸರ್ವೆಯ ಅಂಕಿ ಅಂಶಗಳು ಅಂತ ಹೇಳ್ಬೋದು. ಸೊ ಇದೇ ಎಕ್ಸಾಕ್ಟಾಗಿ ಬರುತ್ತೆ ಅನ್ನುವಂಥದ್ದಲ್ಲ, ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಚೇಂಜಸ್ ಆದರೂ ಕೂಡ ಯಾವುದೇ ರೀತಿಯಾದಂತಹ ಆಶ್ಚರ್ಯ ಪಡಬೇಕಾಗಿಲ್ಲ ಅನ್ನುವಂಥದ್ದು. ಬಟ್ News18 ಸರ್ವೆ ಮುಖಾಂತರ BJP ಅತಿ ದೊಡ್ಡ ಹೆಡ್ಜ್ ತೊಗೊಳ್ತಾ ಇದೆ ಅಸ್ಸಾಮಲ್ಲಿ ಅನ್ನುವಂಥದ್ದು. ಇನ್ನು ಎರಡನೇ ಪ್ರಮುಖ ರಾಜ್ಯ ಯಾವುದಪ್ಪ ಅಂದರೆ ತಮಿಳುನಾಡು ಅನ್ನುವಂಥದ್ದು. ಸೊ ತಮಿಳುನಾಡು 234 ಸದಸ್ಯ ಬಲವನ್ನು ಹೊಂದಿರುವಂಥ ತಮಿಳುನಾಡಿನಲ್ಲಿ ಅಧಿಕಾರವನ್ನು ಪಡಿಬೇಕು ಅಂತಂದರೆ 118 ಶಾಸಕರ ಬಲ ಬೇಕಾಗುತ್ತೆ. ಸೊ ಈ ಮುಖಾಂತರ News18 ಕೊಡ್ತಾ ಇದೆ ಸರ್ವೆ. DMK ಅತಿ ದೊಡ್ಡ ಪಾಲುದಾರಿಕೆ, ಈ ಮುಖಾಂತರ ಅತಿ ದೊಡ್ಡ ಎಡ್ಜನ್ನು ತೊಗೊಳ್ತಾ ಇದೆ DMK. 113 ಕ್ಷೇತ್ರದಿಂದ 123 ಕ್ಷೇತ್ರಗಳ ಒಂದು ಗಳಿಕೆ ಮಾಡುತ್ತೆ ಅನ್ನುವಂಥದ್ದು. ಇನ್ನು AIDMK BJPಯೊಂದಿಗೆ ಮೈತ್ರಿ ಮಾಡಿಕೊಂಡಿರ್ತಕ್ಕಂಥ AIDMK 106ರಿಂದ 116 ಕ್ಷೇತ್ರಗಳ ಗೆಲ್ಲುತ್ತೆ ಅನ್ನುವಂತಹ ಒಂದು ಪ್ರೆಡಿಕ್ಷನನ್ನು ಕೊಡ್ತಾ ಇದ್ದಾರೆ. ಇನ್ನು ತುಂಬ ಏನೋ ಚೇಂಜಸ್ ಆಗಿಬಿಡುತ್ತೆ ತಮಿಳುನಾಡಿನ ರಾಜಕೀಯದಲ್ಲಿ, ಒಂದು ಅತಿ ದೊಡ್ಡ ಬದಲಾವಣೆ ಆಗುತ್ತೆ ಅನ್ನುವಂತಹ ಒಂದು ಬದಲಾವಣೆ ಆಗುತ್ತೆ ಅನ್ನುವಂತಹ ಮುನ್ಸೂಚನೆಯನ್ನು ಕೊಟ್ಟಿದ್ದಂತಹ TVK ಪಕ್ಷದ ನಾಯಕ ವಿಜಯ್ ಅವರ ಪಕ್ಷ ಕೇವಲ 2ರಿಂದ 8 ಸ್ಥಾನಗಳಿಗೆ ಮಾತ್ರ ತೃಪ್ತಿ ಪಡಬೇಕಾಗಿದೆ ಅನ್ನುವಂತಹ ಒಂದು ಪ್ರಿಡಿಕ್ಷನನ್ನು News18 ಸರ್ವೆ ಕೊಡ್ತಾ ಇದೆ ಅನ್ನುವಂಥದ್ದು. ಸೊ ಕಾದು ನೋಡಬೇಕಾಗುತ್ತೆ DMKಯ ಅಧಿಕಾರಾವಧಿ ಮುಗಿಯುತ್ತಾ ತಮಿಳುನಾಡಿನಲ್ಲಿ, ಏನಾದರೆ AIDMKಗೆ BJPಯೊಂದಿಗೆ ಸಹಕಾರಿಯನ್ನು ಪಡ್ಕೊಂಡು ಮೈತ್ರಿಕೂಟದೊಂದಿಗೆ ಸರ್ಕಾರ ಏನಾದರೂ ರಚನೆ ಮಾಡುತ್ತಾ, ಅಥವಾ TVK ಏನಾದರೂ ಒಂದು ರೀತಿ ಕಿಂಗ್ ಮೇಕರ್ ಸ್ಥಾನದಲ್ಲಿ ಬಂದು ಕೂರುವ ಸಾಧ್ಯತೆಗಳಿದೆಯಾ ಅನ್ನುವಂಥ ಎಲ್ಲ ಪ್ರಶ್ನೆಗಳಿಗೆ ಮುಂದಿನ ದಿನಗಳಲ್ಲಿ ಉತ್ತರ ಸಿಗ್ತಾ ಹೋಗುತ್ತೆ ಅನ್ನುವಂಥದ್ದು. ಇನ್ನು ಪಂಚರಾಜ್ಯಗಳ ಚುನಾವಣೆಯಲ್ಲಿ ತನ್ನದೇ ಆಗಿರ್ತಕ್ಕಂಥ ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂತಹ ರಾಜ್ಯ ಪಶ್ಚಿಮ ಬಂಗಾಳ. ಸೊ ಪಶ್ಚಿಮ ಬಂಗಾಳದಲ್ಲಿ 3 ಬಾರಿ ಅಧಿಕಾರವನ್ನು ನಡೆಸಿರುವಂಥ ಮಮತಾ ಬ್ಯಾನರ್ಜಿಯವರು 4ನೇ ಬಾರಿಗೆ ಅಧಿಕಾರವನ್ನು ಪಡೆಯುವ ತವಕದಲ್ಲಿದ್ದಾರೆ. ಈ ಮುಖಾಂತರ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿರುವಂಥ ಮಮತಾ ಬ್ಯಾನರ್ಜಿ ಇಲ್ಲಿ ಇರ್ತಕ್ಕಂತಹ ಎಲ್ಲ ಸರ್ಕಸ್ಗಳನ್ನು ಮಾಡ್ತಾ ಇದ್ದರೆ ಮತ್ತೊಮ್ಮೆ ಅಧಿಕಾರವನ್ನು ಪಡಿಬೇಕಾಗಿರುವ ಸಂದರ್ಭದಲ್ಲಿ. ಸೊ ಈ ಚುನಾವಣೆಗೆ ಸಂಬಂಧಪಟ್ಟಾಗೆ ಪ್ರಿಡಿಕ್ಷನನ್ನು ಹೇಳ್ತಾ ಇದೆ. ವೆಸ್ಟ್ ಬೆಂಗಾಲ್ಗೆ ಸಂಬಂಧಪಟ್ಟ ಹಾಗೆ BJP 98ರಿಂದ 108 ಸ್ಥಾನಗಳನ್ನು ಗಳಿಸಿದೆ. TMC 184ರಿಂದ 194 ಸ್ಥಾನಗಳನ್ನು ಗಳಿಸ್ತಾ ಇದೆ. ಈ ಮುಖಾಂತರ TMC ಅತಿ ದೊಡ್ಡ ಪಾಲುದಾರಿಕೆ ಮತ್ತೊಮ್ಮೆ ಹೆಡ್ಜನ್ನು ತಗೊಳ್ತಾ ಇದೆ ಪಶ್ಚಿಮ ಬಂಗಾಳದಲ್ಲಿ ಅನ್ನುವಂಥದ್ದು. 184 ಸ್ಥಾನಗಳಿಂದ 194 ಸ್ಥಾನ ಗಳಿಕೆ ಮಾಡುತ್ತೆ. ಈ ಮುಖಾಂತರ ಅತಿ ದೊಡ್ಡ ಮೈತ್ರಿಕೂಟವಾಗಿ ಹೊರಹೊಮ್ಮುತ್ತೆ ಪಶ್ಚಿಮ ಬಂಗಾಳದಲ್ಲಿ. BJP ಇಂದಿನ ದಿನಗಳಿಗಿಂತಲೂ ಕೂಡ ಕೆಲವು 10ರಿಂದ 15 ಶಾಸಕರ ಸಂಖ್ಯೆನ ಅಭಿವೃದ್ಧಿಗೊಳಿಸ್ಕೋಬೋದು ಅಥವಾ ಜಾಸ್ತಿ ಮಾಡ್ಕೋಬೋದು. ಬಟ್ ಯಾವುದೇ ರೀತಿಯಾದಂತಹ ಅಧಿಕಾರ ನಡೆಸುವ ಸಾಧ್ಯತೆಗಳು ತುಂಬ ಕಮ್ಮಿ ಇದೆ ಅನ್ನುವಂತಹ ಒಂದು ಪ್ರಿಡಿಕ್ಷನ್ನ News18 ಸರ್ವೆ ಕೊಡ್ತಾ ಇದೆ. ಸೊ ಕಾದು ನೋಡಬೇಕಾಗುತ್ತೆ ಸ್ನೇಹಿತರೆ, ಈಗ ಕೊಟ್ಟಿರ್ತಕ್ಕಂಥ ಪ್ರಿಡಿಕ್ಷನ್ ಮುಂದುವರಿಯುತ್ತಾ ಅಥವಾ ಇನ್ನೇನಾದರೂ ಚೇಂಜಸ್ ಆಗುತ್ತಾ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗುತ್ತೆ. ಬಟ್ ಪ್ರಸ್ತುತ News18 ಸರ್ವೆ ಕೊಡ್ತಾ ಇರೋ ಪ್ರಕಾರ ಅಸ್ಸಾಮಲ್ಲಿ BJP, ತಮಿಳುನಾಡಿನಲ್ಲಿ DMK,
ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರಿಗೆ ಒಂದು ಒಳ್ಳೆಯ ಅವಕಾಶ ಇದೆ ಎನ್ನುವಂತಹ ಒಂದು ಮಾಹಿತಿಯನ್ನು ಕೊಡ್ತಾ ಇದೆ. ಸೊ ಕಾದು ನೋಡೋಣ ಸ್ನೇಹಿತರೆ, ಇದೇ ರೀತಿಯಾದಂಥ ಫಲಿತಾಂಶ ಬರುತ್ತಾ ಅಥವಾ ಟ್ರೆಂಡ್ ಏನಾದರೂ ಚೇಂಜ್ ಆಗುತ್ತಾ ಅನ್ನುವಂತಹ ಗಮನಿಸಬೇಕಾಗುತ್ತೆ. ಸೊ ನೋಡ್ತಾ ಹೋಗೋಣ ಸ್ನೇಹಿತರೆ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಶೇಷ. ಸೊ ಯಾರೇನು ನಮ್ಮ ಮಾಯಾಲೋಕ ರಾಣಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ.